ಇಲ್ಲೇ ಇದ್ಬಿಡು. ಸೂರ್ಯ. ಹಾ ತಾತ ಬಂದೆ. ಅಮ್ಮ ಈಗ ನೀನು ಕಸ್ತೂರಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋಬೇಡ ಆಯ್ತಾ? ಇಲ್ಲ, ಯಾವುದೇ ಕಾರಣಕ್ಕೂ ಕರ್ಣನಿಗೆ ನನ್ನ ವಿಷಯ ಗೊತ್ತಾಗಬಾರ್ದು. ದೇವ್ರೆ, ನೀನೇ ನನಗೆ ದಾರಿ ತೋರ್ಸಪ್ಪ. ಕೃಷ್ಣ, ನಂಗೆ ಎಳ್ನೀರ್ ಕುಡಿಬೇಕು ಅನಿಸ್ತದೆ ಕಣೋ. ಎಳ್ನೀರ್ ಕುಡ್ಕೊಂಡು ಮನೆಗೆ ಹೋಗೋಣ. ಒಳ್ಳೆ ನೀರಿರೋಂತ ಎಳ್ನೀರ್ ಕಿತ್ಕೊಡು. ಇವತ್ NGO ನಲ್ಲಿ ನಂಗ ಮಕ್ಳನ್ನೆಲ್ಲ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ? ಏ, 1 ನಿಮಿಷ ನಿತ್ಕೋ. ಏನ್ ಯೋಚನೆ ಮಾಡ್ತಾ ಇದೀಯಾ? ನಾನು ಅವಾಗಿಂದ ಮಾತಾಡಿಸ್ತಾನೆ ಇದ್ದೀನಿ, ಬರೀ ಹೂ 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 ಅಂತಾನೆ ಇದೀಯಾ? ಅಯ್ಯೋ, ನೀವೇನೋ ಕೇಳ್ತಿದ್ರಿ ಅಲ್ವಾ, ನಾನು ಅದನ್ನ ಗಮನಿಸ್ಲೇ ಇಲ್ಲ, ಸಾರಿ. ಅದನ್ನ ನಾನು ಕೇಳ್ತಾ ಇರೋದು. ಎಲ್ ಕಳ್ದೋಗಿದ್ಯಾ? ಅಯ್ಯೋ, ಅದ್ ಬೇಡ ಬಿಡಿ. ನಾನು ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ? ನಾನ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ಅದೇನಂತ ನೀನ್ ಹೇಳಲೇಬೇಕು. ರುಕ್ಮಿಣಿ ಅವರೇ, ಅದು ನಾನು ನಿಮ್ ಹುಟ್ಟಿದಬ್ಬಕ್ಕೆ ಒಂದು ಸೀರೆ ಕೊಟ್ಟಿದ್ದೆ. ಹೌದು, ನೀವ್ ಅದನ್ನ ಅವತ್ತೇ ಉಟ್ಕೋತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದಾಗಿಲ್ಲ. ಇವಾಗ ಹತ್ರದಲ್ಲಿ ಯಾವ ಹಬ್ಬನೂ ಇಲ್ಲ, ಯಾವ ಫಂಕ್ಷನೂ ಇಲ್ಲ. ನೀವದನ್ನ ಯಾವಾಗ ಉಟ್ಕೋತೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೀವು ಆ ಸೀರೆನ ಉಟ್ಕೊಂಡ್ರೆ ಹೇಗೆ ಕಾಣ್ತೀರಾ ಅಂತ ನಾನು ಇಮ್ಯಾಜಿನೇಷನ್ ಮಾಡ್ಕೋತಿದ್ದೆ. ನಿಜ ಹೇಳಿ, ನೀವು ಯಾವಾಗ ಸೀರೆ ಉಟ್ಕೋತೀರಾ? ನಿನಗೆ ಯಾಕೋ ಆ ಸೀರೆ ಮೇಲೆ ಅಷ್ಟೊಂದು ಇಂಟ್ರೆಸ್ಟು? ಅಲ್ಲ, ನೀವು ನನಗೆ ಬಟ್ಟೆ ತಂದ್ಕೊಟ್ರಿ, ಅದು ನನ್ನ ಕಲರ್ಗೆ ಮ್ಯಾಚ್ ಆಗೋ ರೀತಿನೇ ತಂದ್ಕೊಟ್ರಿ ಅಲ್ವಾ, ಅದಕ್ಕೆ. ಹೌದು, ಹಾಗೆ ನಾನು ನಿಮ್ಗೆ ಆ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ.